ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆರ್ ಜೆ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಏನಂದರೆ ತುಂಬ ದಿನದ ವ್ಲಾಗ್ಸ್ ಆಗಿರುತ್ತೆ. ಇದು ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಹಾಗಾಗಿ ಕೂತು ಎಡಿಟ್ ಮಾಡೋಣ ಅಂಥೇಳಿ ಚಳಿ ಇತ್ತು ತುಂಬ. ವಾಕ್ ಹೋಗಿ ಬಂದು ಸ್ವೆಟರ್ ಹಾಕ್ಕೊಂಡೆ. ಹಾಗೆ ನಿಂತಿದ್ದೆ ಯೋಚನೆ ಮಾಡ್ತಾ. ಸಿಗೋಣ ಸ್ಕೂಲು, ನಂದು ಡ್ರೈವಿಂಗ್ ಕ್ಲಾಸು ಇದೆ ಆಗೋಗಿತ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ಹಾಗೆ ಬ್ಯಾಕ್ ಆಗಿಬಿಟ್ಟಿತ್ತು. ಸೊ ಎಡಿಟ್ ಮಾಡೋಣ ಅಂಥೇಳಿ ಕೂತೆ. ಇವಾಗ ದಿನ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡೋಣ, ಸ್ವಲ್ಪ ಡೀಪ್ ಕ್ಲೀನಿಂಗು ಅಂತೇಳಿ ಹಬ್ಬಕ್ಕೆ, ಕ್ರಿಸ್ಮಸ್ಗೆ. ಸೊ ಮನೆಯೆಲ್ಲ ಈಗೆಲ್ಲ ಚಲಾಪಿಲ್ಲಿ ಮಾಡಿಟ್ಟಿದ್ದೆ ನೋಡಿ. ಸಿಯೋನ ವಾರ್ಡ್ರೋಬು ನಂದು ಎಲ್ಲ ಬಟ್ಟೆ ಎಲ್ಲ ತೆಗೆದು, ಸ್ಯಾರೀಸ್ ಎಲ್ಲ ಮತ್ತು ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟು, ಮೇಲೆಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಮೇಲಿಡೋದಕ್ಕೆ. ಮತ್ತು ವಾರ್ಡ್ರೋಬಲ್ಲಿ ಈ ಕಡೆ ವಾರ್ಡ್ರೋಬಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನೇನಿತ್ತು ಅದು ಇದು ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ, ಫಸ್ಟು ಬೆಡ್ರೂಮಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಅಡುಗೆ ಮನೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ, ಎಲ್ಲ ಪಾತ್ರೆ ತೊಳ್ಕೊಬೇಕು ಅಂತೇಳಿ ಫಸ್ಟ್ ಇಲ್ಲಿಂದ ಕ್ಲೀನ್ ಮಾಡ್ಕೊತ ಬಂದೆ. ಏನಪ್ಪ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಯೋನ ಮಿನಿ ಬ್ಲಾಗ್ಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಸಿಯೋನಾಗೆ ಸ್ಕೂಲಿಗೆ ಕಳಿಸ್ದೆ. ಹಾಗೆ ಕ್ರಿಸ್ಮಸ್ ಪ್ರಯುಕ್ತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡಿ ಹಿಂಗಾಗಿದೆ ಅಂತ. ಇಷ್ಟು ವಾಶ್ ಆಗಬೇಕು. ಸಜ್ಜೆ ಮೇಲಿತ್ತು ಎಲ್ಲ ತೆಗ್ದೆ. ಸೊ ಎಲ್ಲ ಧೂಳು ಹೊಡೆದು ಇದಿಷ್ಟು ವಾಶೌಟ್ ಆಗಬೇಕು. ಇವತ್ತು ಫ್ರಿಜ್ ಅಂತೂ ಫುಲ್ ಗಲೀಜಾಗಿ ಹೋಗಿದೆ. ಸೊ ಕ್ಲೀನ್ ಮಾಡಬೇಕು. ಪಾತ್ರೆ ಸ್ಟ್ಯಾಂಡೆಲ್ಲ ತೆಗೆದು ತೊಳ್ಕೊಬೇಕು. ಇದಿಷ್ಟು ಯಾವುದು ಬೇಕು ಬೇಡ ಎಲ್ಲ ತೆಗೆದು ಒಗಾಸಿ ಇಟ್ಕೊಬೇಕು. ಏನೇನೋ ಪ್ಲಾಸ್ಟಿಕ್ ಪೇಪರ್ ಅದು ಇದು ಎಲ್ಲ ಇದೆ, ಚೀಲ ಎಲ್ಲ ಒಗಾಸಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಸೊ ಇದಿಷ್ಟು ಪಾತ್ರೆ. ಸೊ ನೈಟು ಅಕ್ಕನ ಮನೆಗೆ ಹೋಗ್ಬಿಟ್ಟಿದ್ವಿ, ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ. ಎಲ್ಲ ಇಲ್ಲೇ ಈಚೆ ದಬ್ಬಾಕಿ ಹೋಗಿದ್ದೆ. ಈಗ ಚಾಪೆ ಹಾಸಿದ್ದೀನಿ ಗೂಡಿಸ್ಬಿಟ್ಟು. ಅದೆಲ್ಲ ವಾಶ್ ಆದಮೇಲೆ ಸ್ವಲ್ಪ ನೀರು ಇಳಿಯೋಕೆ ಈಚೆ ದಬ್ಬಾಕಬೇಕು. ಹಾಗೆ ಇನ್ನೂ ಈ ರೂಮ್ ಪೆಂಡಿಂಗ್ ಇದೆ, ಹಾಲು. ಇದೆಲ್ಲ ಧೂಳು ಹೊಡ್ಕೊಬೇಕು. ಸ್ಕ್ರೀನು, ಬೆಡ್ ಕವರ್, ಸೋಫಾ ಕವರು ಎಲ್ಲ ವಾಶ್ಗೆ ಹಾಕಬೇಕು. ನೆನ್ನೆ ಎಲ್ಲ ಈ ಬೆಡ್ರೂಮು. ಇನ್ನೂ ಅಲ್ಲಿ ಸ್ವಲ್ಪ ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡಬೇಕು. ಸ್ಲಿಪ್ಪರ್ ಇದ್ದಾವೆ ಒಂದು ಒಣ. ಸೊ ಅದೆಲ್ಲ ಎತ್ತಿಡೋಕ್ಕೋಸ್ಕರ ಅದು ಸಾಲ್ತಾ ಇಲ್ಲ. ಸೊ ಹಾಗಾಗಿ ಬೇರೆದು ಬುಕ್ ಮಾಡಬೇಕು. ಸೊ ಇದು ಈ ಕಡೆ ಇತ್ತು, ಈಗ ಆರಾಮ್ಸೆ ಜಾಗ ಮಾಡ್ಕೊಂಡ್ವಿ. ಅಲ್ಲಿ ಟೀಪ ಇಟ್ಬಿಟ್ಟಿದ್ವಿ, ಬೆಡ್ ತೆಗೆದು ಎಲ್ಲ ಮೇಲೆ ಇಟ್ಕೊಂಡ್ವಿ. ಆಮೇಲೆ ಈ ಕಡೆ ಸಜ್ಜೆ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ಇಲ್ಲಿ ಕಬೋರ್ಡ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲೊಂದು ಸ್ಕ್ರೀನ್ ಹಾಕ್ಸೋಣ ಅಂತ ಡ್ರಿಲ್ ಮಾಡಿಸ್ಬೇಕು. ಸೊ ಇವೆಲ್ಲ ಜಾಸ್ತಿ ಯೂಸ್ ಮಾಡ್ತಿರೋ ಐಟಮ್ಸು. ನಂದದು ಗ್ರ್ಯಾಂಡ್ ಬಟ್ಟೆಗಳು ಮತ್ತು ಅದು ಇದು ಮತ್ತು ಪಾಪು ಬಟ್ಟೆ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು, ಕೊಟ್ಬಿಟ್ಟೆ. ಇಟ್ಕೊಂಡಿನಿ ಎಂತ ಮಾಡೋದು ಅಂತೇಳಿ. ಸೊ ಅದು ಚಾಪೆ, ಕಿಟ್ ಬ್ಯಾಗು, ಆಮೇಲೆ ಬೆಡ್ಶೀಟ್ಸು ಅದು ಇದು ಎಲ್ಲ ಸ್ವಲ್ಪ ಬೇಡ್ದಿರೋದೆಲ್ಲ ತೆಗೆದಲ್ಲಿ ಡಂಪ್ ಮಾಡಿಬಿಟ್ಟಿದ್ದೀವಿ. ಸೊ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಇನ್ನು ಎಲ್ಲ ಧೂಳು ಹೊಡೆದಾದ್ಮೇಲೆ ಮೇಲೆ ಒರೆಸ್ಕೊಬೇಕು ವಿಂಡೋಸ್ ಎಲ್ಲ. ಈ ಸ್ಕ್ರೀನು ಎಲ್ಲ ವಾಶ್ಗೆ ಹಾಕಬೇಕು. ಬೆಡ್ಶೀಟೆಲ್ಲ ಮೇಲೆ ಸ್ವಲ್ಪ ಕೌದಿ ಮತ್ತು ಬೆಡ್ಶೀಟ್ ಎಲ್ಲ ಇದೆ, ಅದೆಲ್ಲ ವಾಶ್ಔಟ್ ಆಗಿದೆ. ಸೊ ಹಾಗಾಗಿ ಹಿಂಗೆ ಇಟ್ಕೊಂಡಿದ್ದೀನಿ. ಇದೊಂದು ರೂಮ್ ಕ್ಲೀನ್ ಆಯಿತು. ಇನ್ನು ಅಡುಗೆ ಮನೆ ಕೈ ಹಾಕಿದ್ರೆ ಮುಗಿಯಲ್ಲ. ಸೊ ಹಾಗಾಗಿ ಸಿಯೋನ ಸ್ಕೂಲ್ಗೆ ಹೋಗಿದ್ದಾಳೆ. 12:30 ಕರ್ಕೊಂಬರ್ಬೇಕು. ಆಗಲೇ 11 ಆಗ್ತಾ ಬಂತು. ಆದಷ್ಟು ವಾಶ್ ಮಾಡ್ತೀನಿ ಇವಾಗ. ಇವತ್ತಷ್ಟರಲ್ಲಿ ಎಲ್ಲ ಮುಗಿಸ್ಕೊಬೇಕು ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಎಲ್ಲ ರೇಷನ್ನು ಎಲ್ಲ ಬ್ಯಾಗಲ್ಲಿದೆ, ಡಿಮಾರ್ಟಿಂದ ತಂದಿರೋದು. ಫಸ್ಟು ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ನಾನೇನು ಕ್ಲೀನ್ ಮಾಡ್ಕೊಂಡಿಲ್ಲ. ಇದಿಷ್ಟು ವಾಶ್ ಮಾಡಬೇಕು ಫ್ರೆಂಡ್ಸ್ ಇವಾಗ. ಸೊ ನೋಡಿದ್ರಲ್ಲ, ನಾನು ಇವಾಗ ಕೈ ಹಾಕಬೇಕು ಕೆಲಸಕ್ಕೆ. ಒಬ್ಬಳೇ ಮಾಡ್ಕೊಬೇಕು. ಅಲ್ಲಿ ಮೇಲೆಲ್ಲ ಸ್ವಲ್ಪ ಧೂಳು ನನ್ನ ಹಸ್ಬೆಂಡ್ ಹೊಡ್ಕೊಟ್ರು, ಹೆಲ್ಪ್ ಮಾಡಿದ್ರು ಸ್ವಲ್ಪ. ಸೊ ಇದಿಷ್ಟು ನಾನು ಮಾಡ್ಕೊಬೇಕು. ಇವೆಲ್ಲ ಅವ್ರು ಮಾಡಲ್ಲ ಪಕ್ಕ. ನೀನು ಬೇಕಾದ್ರೆ ನಿಧಾನಕ್ಕೆ ದಿನ 2 ಅವರ್ ಮಾಡ್ಕೊ, ಒಂದೇ ಸಲ ಮಾಡಬೇಡ, ನನಗೆ ಕೇಳಬೇಡ, ನನಗೂ ಕೆಲಸಗಳು ಇರ್ತವೆ ಅಂತೇಳಿ ಗೊತ್ತಲ್ಲ. ಆಮೇಲೆ ನಿಧಾನಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗ ಮನೆ ಶಿಫ್ಟ್ ಆಗುವಾಗ 1 ಇಯರ್ ಆಯಿತು, ನವಂಬರಿಗೆ. ಅವಾಗ ಮಾಡಿದ್ದೆಲ್ಲ ಅಂದರೆ ಆಗಾಗ ಸ್ವಲ್ಪ ಮಾಡ್ಕೋತಿದ್ದೆ. ಸೊ ಮೇಲೆಲ್ಲ ತೆಗ್ದಿರಲಿಲ್ಲ, ಸಖತ್ತು ಧೂಳಾಗಿದೆ. ಇಲ್ಲಿ ಬೇರೆ ಎದುರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋಕ್ಕೆ ಸಖತ್ತು ಧೂಳು. ಸೊ ಮತ್ತು ನಾವು ಕ್ಲೀನ್ ಮಾಡ್ಕೊಳ್ಳಬೇಕು, ಎಂತ ಮಾಡೋಕ್ಕಾಗುತ್ತೆ. ಆವಾಗ ಒಂದು ಸಲ ಮತ್ತೆ ಮಾಡ್ಕೊಳ್ಳೋದಷ್ಟೇ. ಅಲ್ಲಿ ತನಕ ಕೆಲಸ ಆಗಬೇಕಲ್ಲ ಫ್ರೆಂಡ್ಸ್. ಸೊ ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮಾಡಿ.
ನಾನು ಇದೇ ಥರ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿ. ಸೊ ಏನು ಮಾಡೋದು, ಪಾಪು ಇರ್ತಾಳೆ, ಮನೆ ಕೆಲಸ, ಆಮೇಲೆ ಅದೇ ಆಗೋಗುತ್ತೆ. ಒಂದು ಸಲ ಬೇರೆಯವ್ರ ಲಾಗ್ಸ್ ನೋಡ್ತಾ ಕೂತ್ಕೊಳ್ಳೋದು ಇದೇ ಆಗುತ್ತೆ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಫ್ರೆಂಡ್ಸ್, ನಿಮ್ಮದೆಲ್ಲ ತಿಂಡಿ ಆಯಿತಾ? ಏನು ಮಾಡ್ತಾಯಿದ್ದೀರಾ? ನಾನು ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ. ಸೊ ಇದಿಷ್ಟು ಕೆಲಸ ಮಾಡಿಕೊಂಡು ಮತ್ತೆ ಫ್ರೆಂಡ್ಸ್ ಸಿಗ್ತೀನಿ. ಬಾಯ್ ಬಾಯ್. ಅವಾಗೆ ನೈಟ್ ಬಂದೆ 11:30 ಆಗೋಗಿತ್ತು. ಕಣ್ಣು ನೋಡ್ತಾ ಇರ್ಬೋದು, ನಿದ್ದೆನೇ ಇಲ್ಲ ನನಗೆ. ಎಂತ ಮಾಡೋದು, ಒಂದು ಸಲ ಮಾಡಿ ಮುಗಿಸ್ ಕೂತ್ಬಿಡೋಣ ಅಂತ. ನಾನು ಸುಮಾರು ವೀಡಿಯೋಸ್ ಇದೆ, ಎಡಿಟ್ ಮಾಡಬೇಕು, ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ಮತ್ತು ಸಿಯೋನಾಗೆ ಬೇರೆ 20ಗೆ ಆ್ಯನ್ಯುವಲ್ ಡೇ ಇದೆ, ಅದಕ್ಕೂ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ವೈಟ್ ಸಾಕ್ಸ್ ಎಲ್ಲ ತರಕ್ಕೆ ಹೇಳಿದರು. ಮೊನ್ನೆ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ರೇಷನೆಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ಆಯಿಲು ಅದು ಇದು ಎಲ್ಲ ತಂದ್ವಿ. ಹಾಗೆ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇನ್ನೂ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೈಟ್ ನೋಡಿದ್ರೆ ಬರೋದು 11:30 ಆಗೋಯಿತು. ಅವ್ರ ಅಕ್ಕನ ಮನೆಗೆ ಹೋಗಿದ್ವಿ, ಊಟಕ್ಕೆ ಕರೆದಿದ್ರು, ಫಿಶ್ ಮಾಡಿದ್ವಿ ಬನ್ನಿ ಅಂತೇಳಿ. ಸೊ ಹಾಗಾಗಿ ಎಲ್ಲ ಈಚೆನೇ ದಬಾಕ್ಕೆ ಹೋಗ್ಬಿಟ್ಟಿದ್ದೆ. ಬಂದಿದ್ದೆ, ಮನ್ಸು ತಡಿಲಿಲ್ಲ. ಮಂಚದ ಅಡಿಲಂತೂ ಅದು ಇದು ವಾರ್ಡ್ರೋಬಲ್ಲಿ ನೇಲ್ ಪಾಲಿಶು ಅದು ಇದು ಎಲ್ಲ ಒಂದು ಕವರಲ್ಲಿ ತುಂಬಿಟ್ಟಿದ್ದೆ. ಸೊ ಅದೆಲ್ಲ ಡಬ್ಬ ನೀರಿಳಿ ಅಂತೇಳಿ ನೈಟೆಲ್ಲ ನೀರಿಳ್ದಿತ್ತು. ಆಮೇಲೆ ಅವ್ರು ಮನ್ಕೊಂಬಿಟ್ರು, ಬಾ ಬೆಳಗ್ಗೆ ಮಾಡ್ಕೊಳ್ಳೋಂತೆ ಅಂತ. ಸಮಾಧಾನ ಆಗಬೇಕಲ್ಲ, ಅಲ್ಲಿ ಓಡಾಡೋಕ್ಕೆಲ್ಲ ದಾರಿ ಇರಬೇಕಲ್ಲ, ಮತ್ತು ಇನ್ನು ಟೈಮ್ ಆಗೋಲ್ಲ ಅಂಥೇಳಿ 1:30 ತನಕ ಮಾಡ್ತಾ ಕೂತಿದ್ದೆ. ಎಲ್ಲ ತೆಗೆದು ಎತ್ತಿ, ಆಮೇಲೆ ಇದು ಎಂಥದ್ದು ಡ್ರಾ ಥರ ಬರುತ್ತಲ್ಲ, ಅದೆಲ್ಲ ವಾಶ್ ಮಾಡಿದ ಅದೆಲ್ಲ ಜೋಡಿಸಿ, ಅದರಲ್ಲಿ ಯಾವುದು ಬೇಕು ಬೇಡ ಎಲ್ಲ ತೆಗೆದು ಎಲ್ಲ ಒಂದು ಬ್ಯಾಗೆಲ್ಲ ಹಾಕಿ ಬೇಕಾಗಿರೋದು ಮಾತ್ರ ಅದರಲ್ಲಿ ಇಟ್ಕೊಂಡು. ಸೊ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ನೀನು ತೊಳ್ದ ಮಗಳೇ? ಪಾತ್ರೆ ಎಲ್ಲ ಬೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ಟೈಮ್ ಬಂದು 3:11 ಆಗ್ತಾ ಬಂತು. ಇವತ್ತು ಬಂದು ಟ್ಯೂಸ್ಡೇ. ಸೊ ನೆನ್ನೆ ನೋಡ್ಬೋದು ಎಷ್ಟು ಕೆಲಸ ಇತ್ತು ಅಂತ. ಸಿಯೋನ ನೋಡಿ ಅಲ್ಲಿ ಕೂತಿದ್ದಾಳೆ. ಸೊ ನೆನ್ನೆ ನೋಡಿದ್ರೆ ಎಷ್ಟೊತ್ತಾಯಿತು ಕೆಲಸ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆನೂ ಸ್ವಲ್ಪ ಉಪ್ಪಿಟ್ಟು ಮಾಡಿ, ನೈಟ್ ನೋಡಿದ್ರೆ ಅವ್ರ ಅಪ್ಪಂಗೆ ಸ್ವಲ್ಪ ಟೊಮೊಟೊ ಕಿಚ್ಕೊಟ್ಟೆ. ಮಧ್ಯಾಹ್ನ ನೋಡಿದ್ರೆ ಮೊಸರನ್ನ, ಅಡುಗೆ ಮಾಡಿಲ್ಲ. ಎಲ್ಲ ಸಾಮಾನು ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ. ಸೊ ಹಾಗಾಗಿ ಕೈ ಯಾವುದೂ ಸಿಗ್ತಾಯಿಲ್ಲ, ಎಲ್ಲ ಗಡಿ ಬಿಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟಿದೊಂದು ಅಡುಗೆ ಮನೆ ಮುಗಿಸ್ಬಿಟ್ರೆ ಸಾಕು. ಬೆಡ್ರೂಮ್ ಎಲ್ಲ ಮೊನ್ನೆ ಸ್ವಲ್ಪ ಕ್ಲೀನ್ ಆಯಿತು. ಇವತ್ತು ಮಧ್ಯಾಹ್ನ ಮತ್ತು ಎಲ್ಲ ಸ್ವಲ್ಪ ತರಕಾರಿ ಹಾಕಿ ಸಾರು ಮಾಡಿಕೊಟ್ಟೆ. ಮತ್ತು ಯಾಕೆ ಬೇಕಪ್ಪ ಮತ್ತು ಬೈತಾರೆ ಅಂತೇಳಿ ಕರೆಂಟ್ ಹೋಗಿತ್ತು. ಸೊ ಈ ಕರೆಂಟ್ ಬಂತು, ನೋಡ್ತಾ ಇರ್ಬೋದು ಎಷ್ಟು ಕೆಲಸ. ಕೋಲ್ಡ್ ಬೇರೆ, 2 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಹೋಗ್ತಾ ಇಲ್ಲ. ನಿದ್ದೆನೂ ಇಲ್ಲ ನೈಟೆಲ್ಲ ಸರಿಗೆ. ನೈಟು ಒಂದಷ್ಟು ವಾಶ್ ಮಾಡಿದೆ. ಮತ್ತು ಬೆಳಗ್ಗೆ ತೊಳಿತಾರೆ ಇದೀನಿ. ಅದಕ್ಕೆ ಬೈತಾ ಇರ್ತಾರೆ, ಅದು ಇದು ತೊಗೊಬೇಡ, ಬರೀ ತೊಗೊತೀಯ ಅಂತ. ಸೊ ಹಾಗೆ ಅದು ಇದು ತೊಗೊಬೇಡ ಅಂತ ಹೇಳ್ತಾ ಇರ್ತಾರೆ. ಮನೆ ಅಂದಮೇಲೆ ಬೇಕೇ ಬೇಕು. ಅದು ಈ ಹೊಸ ಮನೆ ಬಂದಮೇಲೆ ಇನ್ನೂ ಸ್ವಲ್ಪ ಐಟಮ್ ಜಾಸ್ತಿ ಆಗಿಬಿಡ್ತು. ಯಾವ್ದು ಬೇಕು ಬೇಡ, ಅದು ಬ್ಲೂ ಕಲರ್ ಕವರ್ಸ್ ಬರುತ್ತಲ್ಲ ಅದರಲ್ಲ. ಆಯಿತು, ಕೋಲ್ಡಿಗೆ ನನಗೆ. ಬಟ್ ಏನು ಮಾಡೋದು, ಮುಗಿಸ್ಲೇಬೇಕು ಕೆಲಸ. ಸೊ ನಾಡಿದ್ದು ಬೇರೆ ನಂದು DL ಟೆಸ್ಟ್ ಇದೆ ಬೇರೆ, ಹೋಗಬೇಕು. ಹೆಲ್ಮೆಟ್, ಒಂದು ಫುಲ್ ಹೆಲ್ಮೆಟ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಅದು ಕಂಪಲ್ಸರಿ. ಮತ್ತು ಮಿರರ್ ಕೂಡ ಇಲ್ಲ ನನ್ನ ಗಾಡಿಗೆ, ಹಾಕ್ಸ್ಕೊಬರಕ್ಕೆ ಹೇಳಿದ್ದೀನಿ. ಮಾರ್ಕೆಟ್ ಹತ್ರ ಹೋಗ್ತೀನಿ. ಹಂಗೆ ಸ್ವಲ್ಪ ಬ್ಲೂ ಕಲರ್ ಕವರ್ಸ್ ತೊಗೊಂಬ. ಹೋಗಿರ್ ಮಗಳೇ, ಹೋಗಿರ್, ಅದು ಕೂತ್ಕೋ. ಅವಳೊಂದು ಕಾಯಿನ್ ಇಟ್ಕೊಂಡ್ಬಿಡ್ತಾಳೆ, ಅಲ್ಲಿ ಇಲ್ಲಿ ಹಾಕ್ಬಿಡೋದು, ಮತ್ತೆ ಎಲ್ಲಿ ಅಂತ ಹುಡ್ಕೋದು. ಹಿಂಗೆ ತಲೆ ತಿನ್ನೋದು ನನಗೆ. ಸೊ ಹಾಗಾಗಿ ಅದರಲ್ಲಿ ಬೇರೆ ಉಳ್ದು ಕಾಟ ನನಗೆ. ಏನು ಮಾಡೋಂಗಿಲ್ಲ ಯಪ್ಪ. ಅಮ್ಮನ ಮನೇಲೂ ಹಿಂಗೆ ಮಾಡ್ತಾಯಿದ್ದೆ ಕೆಲಸ. ಈಗ ನನ್ನ ಮನೇಲಿ, ಗಂಡನ ಮನೇಲಿ ಎಂತ ಮಾಡೋಂಗಿಲ್ಲ, ಮಾಡಬೇಕು. ಸೊ ಇಷ್ಟಿದೆ, ಹೀಗಿದೆ ದಿನ. ನಿಮ್ಮದೆಲ್ಲ ಊಟ ಆಯಿತಾ? ಏನು ಮಾಡ್ತಾಯಿದ್ದೀರಾ? ವಾಯ್ಸ್ ಸ್ವಲ್ಪ ಸ್ಲೋ, ಏನಂದು ಏನೂ ಮಾಡೋಂಗಿಲ್ಲ. ಫುಲ್ಲು ಫೇಸೆ ಡಲ್ ಆಗಿಬಿಟ್ಟಿದೆ ನನಗೆ ಕೋಲ್ಡಿಗೆ. ಅಷ್ಟು ಕೋಲ್ಡು ಬೆಳಗ್ಗೆಯಿಂದ. ನೈಟ್ ಬೇರೆ ಟೊಮೊಟೊ ಜ್ಯೂಸ್ ಕೋಲ್ಡಿಂದ ತಿಂದ್ಬಿಟ್ಟು ಫುಲ್ ಕೋಲ್ಡ್ ಆಗಿಬಿಡ್ತು. 2-3 ಟ್ಯಾಬ್ಲೆಟ್ ನುಂಗ್ತಾಯಿದ್ದೀನಿ.
ಈಗ ಒಂಚೂರು ಪರವಾಗಿಲ್ಲ. ಫುಲ್ಲು ಟಯರ್ಡ್ ಇದೆ, ಏನು ಮಾಡೋಂಗಿಲ್ಲ. ಮತ್ತೆ ಇಷ್ಟು ಕೆಲಸ ಇದೆ ನೋಡಿ, ತೋರಿಸ್ತೀನಿ ಹೆಂಗಿದೆ ಮನೆ ಅಂತ ನಂದು.